ಇವತ್ತು ಮಂಗಳವಾರ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಲೀವ್ ಹಾಕ್ಕೊಂಡಿದ್ದೆ. ಈ ಬಿಸಿಲಲ್ಲಿ ಏನಾದರೂ ತಣ್ಣಗಿರೋ ತಿನ್ನೋಣ ಅಂತ ಹೇಳಿ ಫ್ರೂಟ್ ಸಲಾಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಮತ್ತು ಇದು ಬಂದು ನಾವು 3 ತಿಂಗಳಿಂದ ಒಂದು ಎಲ್ಲ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಇದಕ್ಕೆ ಹಾಕಿದ್ವಿ. ಎಲ್ಲ ಡ್ರೈ ಫ್ರೂಟ್ಸ್ದು ಒಂದು ಲೇಯರ್ ಹಾಕೋದು, ಜೇನುತುಪ್ಪ ಹಾಕೋದು, ಲೇಯರ್ ಹಾಕೋದು, ಒಂದು ಜೇನುತುಪ್ಪ ಹಾಕೋದು, ಇದನ್ನು ಮಾಡಿದ್ವಿ. ನಿಜವಾಗ್ಲೂ ಇದು ಟೇಸ್ಟ್ ಮಾತ್ರ ನಿಜವಾಗ್ಲೂ ಸೂಪರಾಗಿತ್ತು. ಎಲ್ಲರೂ ಮನೇಲಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ತುಂಬ ಹೆಲ್ತ್ಗೆ ತುಂಬ ಒಳ್ಳೇದಿದು. ನೆಕ್ಸ್ಟ್ ನಾವು ಅದೇ ಕಸ್ಟರ್ಡ್ ಮಿಲ್ಕ್ ಮಾಡೋಣ ಅಂದ್ಕೊಂಡಿದ್ವಲ್ಲ, ಅದಕ್ಕೆ ನಾವು ಮೊದಲು ಪೌಡರ್ ಹಾಕ್ಬಿಟ್ಟಿದ್ವಿ. ಸೊ ಅದಕ್ಕೆ ನೆಕ್ಸ್ಟು ಮತ್ತೆ ಮಿಕ್ಸ್ ಮಾಡಿ ಗಂಟಾಗದ ಥರ ಹಾಕಿದ್ವಿ. ಅದಾದಮೇಲೆ ಎಲ್ಲ ಥರ ಫ್ರೂಟ್ಸನ್ನು ಕೂಡ ಕಸ್ಟರ್ಡ್ ಮಿಲ್ಕ್ಗೆ ಹಾಕಿದ್ದೀವಿ. ಮತ್ತು ಎಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು, ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿದ್ವಿ. ಮತ್ತು ಇವತ್ತು ನೈಟು ಊಟಕ್ಕೆ ಹುಣಸೆ ಹಣ್ಣಿನ ಮರ ಬರುತ್ತಲ್ಲ, ಅದು ಚಿಗುರಿ ಇರುತ್ತಲ್ಲ, ಅದರಿಂದ ಸಾಂಬಾರು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದು ನೈಟ್ ಊಟಕ್ಕೆ ಇದೇ ಮಾಡಿದ್ವಿ ಇವತ್ತು. ಸೊ ಇವತ್ತು ನೈಟ್ ಊಟಕ್ಕೆ ನಮಗೆ ಮುದ್ದೆ ಮತ್ತು ಹುಣಸೆ ಕಾಯಿ ಚಿಗುರ್ದು ಸಾಂಬಾರು ಮತ್ತು ಜೊತೆಗೆ ಮಾವಿನಕಾಯಿ ಚಟ್ನಿ ಇತ್ತು. ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನು. ಇದೆಲ್ಲ ಮಾಡೋಷ್ಟರಲ್ಲಿ ನಮ್ಮ ಸಲಾಡ್ ಕೂಡ ರೆಡಿಯಾಗಿರುತ್ತೆ. ಅದನ್ನು 2 ಅವರ್ಸಲ್ಲಿ ನಾವು ಫ್ರೀಸಲ್ಲಿ ಇಟ್ಟಿದ್ದೀವಿ. ತುಂಬ ಚೆನ್ನಾಗಿತ್ತು, ತುಂಬ ಸೂಪರಾಗಿತ್ತು. ಸೊ ಇದೆಲ್ಲ ನಾನು ರೆಡಿ ಮಾಡಿ ಕುಡಿಯೋ ಅಷ್ಟರಲ್ಲಿ 6ರಿಂದ ಸಂಜು ಸ್ಯಾಮ್ಸನ್ ಔಟ್ ಆಗಿಬಿಟ್ರು.